ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ರೌನ್ ರೈಸನ್ನು ಸಿಂಪಲ್ಲಾಗಿ ನಾವು ಯಾವ ಥರ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಹಿಂದೆ ನಾನು ಬ್ರೌನ್ ರೈಸಿಂದ ಸೆಟ್ ದೋಸೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಚೆಕ್ ಮಾಡ್ಬೋದು. ನಾವು ಒಂದು 8 ದಿವಸದಲ್ಲಿ 1-2 ಸಲನಾದರೂ ಈ ರೈಸನ್ನು ಮಾಡಿ ಊಟ ಮಾಡಿದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ. ಇಲ್ಲಿ 2 ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ ನಾನು. ಅದಕ್ಕೆ ಚೆನ್ನಾಗಿ ನೀರನ್ನು ಹಾಕಿ 3-4 ಸಲ ನಾನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಅಕ್ಕಿ ಆಗಲಿ ನೀವು ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ರೈಸ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಅರ್ಧ ಗಂಟೆ ಆಗಿದೆ. ನಿಮ್ಮ ಹತ್ರ ಸಮಯ ಇದ್ದರೆ 1 ಗಂಟೆ ಆದರೂ ಅಕ್ಕಿಯನ್ನು ನೆನೆ ಹಾಕಿದರೆ ರೈಸ್ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ ನಾನು ನೀರನ್ನು ಹಾಕಿ ಇಟ್ಕೊಂಡಿದ್ದೆ. 1 ಕಪ್ಗೆ 3 ಕಪ್ ನೀರನ್ನು ಹಾಕಿ ಇಟ್ಕೊಳ್ಳಿ. 3ಗಿಂತ ಜಾಸ್ತಿ ಹಾಕ್ಕೊಳ್ಳಿ, ಆದರೆ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ. ಇವಾಗ ನೀರಿಗೆ ಕುದಿ ಬಂದ ನಂತರ ನಾನು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿಯನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿದ ನಂತರ ಇದಕ್ಕೆ ಕುದಿ ಬಂದ ಮೇಲೆ ಕಡಿಮೆ ಉರಿಯಲ್ಲಿ ನಾವು ಸ್ವಲ್ಪ ಮುಚ್ಚಿ ಇಡಬೇಕಾಗುತ್ತೆ. ಇದು ನಾನಿಲ್ಲಿ 2 ಕಪ್ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. 20-25 ನಿಮಿಷ ಆಗಿದೆ. ಇವಾಗ ರೈಸ್ ನೋಡಿ, ಇಲ್ಲಿ ನೀವು ನೋಡ್ಬೋದು ಬೆಂದಿದೆ. ನೀವು 1 ಕಪ್ ಅಕ್ಕಿಯನ್ನು ಹಾಕ್ಕೊಂಡಿದ್ರೆ ಕರೆಕ್ಟಾಗಿ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇವಾಗ ಅನ್ನನ ಜಾನ್ಕೊಳ್ಳೋಣ. ಇಲ್ಲಿ ನಾನು ಡೈಲಿ ವೈಟ್ ರೈಸ್ ಯಾವ ಥರ ಜಾನ್ಕೊಳ್ತೀನೋ ಅದೇ ಥರ ಜಾನ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ಗಂಜಿಯನ್ನು ತೆಗೆದ ನಂತರ 1 ನಿಮಿಷ ಇಟ್ಟರೆ ಸಾಕು, ರೈಸು ರೆಡಿ ಆಗುತ್ತೆ. ಇಲ್ಲಿ ಗಂಜಿ ನೋಡ್ತಾ ಇದ್ದೀರಾ. ಇವಾಗ 1 ನಿಮಿಷ ನಾನು ಕಡಿಮೆ ಉರಿಯಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ರೈಸು ರೆಡಿಯಾಗಿದೆ. ಇವಾಗ ಊಟಕ್ಕೆ ನಾನು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆ ನೀವು ಸಾಂಬಾರು ಮತ್ತು ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ. ಮಧ್ಯಾಹ್ನದ ಊಟಕ್ಕೆ ಬರೀ ರೈಸ್ ಮಾತ್ರ ಊಟ ಮಾಡಿದರೆ ಹೊಟ್ಟೆ ತುಂಬುತ್ತೆ. ಹಾಗೆ ಇದರ ಟೇಸ್ಟ್ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನೀವು ಎಳಮಸಿಯಲ್ಲಿ ಜೋಳದ ಬಾನ ಮಾಡ್ತೀರಲ್ವ, ಆ ಥರ ಟೇಸ್ಟ್ ಇರುತ್ತೆ. ನಾವು ದಿವಸ ವೈಟ್ ರೈಸ್ ಊಟ ಮಾಡ್ತೀವಿ, ಅದರಲ್ಲಿ ಏನೋ ಆ ಥರ ಟೇಸ್ಟ್ ಅಂತ ಇರೋದಿಲ್ಲ. ಆದರೆ ಈ ರೈಸನ್ನು ಒಮ್ಮೆ ಊಟ ಮಾಡಿ ನೋಡಿ, ನೀವು ಕೂಡ ಮತ್ತೆ ಮಾಡ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.